ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ನಾವು ನವರಾತ್ರಿಯನ್ನು ಹೇಗೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದು ಮನೆಯ ಅಲಂಕಾರ. ಮತ್ತು ಮೊದಲನೇ ದಿನ ಅಲಂಕಾರ ಮುಗಿದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಖಂಡ ದೀಪನ ಹಚ್ಚಬೇಕಾಗಿದ್ದ ಕಾರಣದಿಂದ ಅಖಂಡ ದೀಪಕ್ಕೆ ಮುತ್ತೈದೆಯರು ಪೂಜೆ ಮಾಡಬೇಕಂತ ಹೇಳಿದರು. ಆಗ ನಾವು ಒಂದು 3 ಜನ ಮುತ್ತೈದೆಯರು ಆ ದೀಪಕ್ಕೆ ಪೂಜೆ ಮಾಡಿ 9 ದಿನದ ನವರಾತ್ರಿಯಲ್ಲಿ ಯಾವುದೇ ರೀತಿ ವಿಘ್ನ ಬರದಂತೆ ಪೂರೈಸೋ ಶಕ್ತಿ ಕೊಡುವಂಥ ಆ ತಾಯಿ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆ ದೀಪಕ್ಕೆ ಪೂಜೆ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕೇಳಿಕೊಂಡು ಆ ದೀಪವನ್ನು ಹಚ್ಚಿದ ಮೇಲೆ ಆ ದೀಪವು ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ಮೊದಲನೇ ದಿನದ ಅಲಂಕಾರ ಶೈಲಪುತ್ರಿ ಆದ ಕಾರಣ ಬಿಳಿ ಬಂದ ಕಾರಣ ದೇವಿಗೆ ಬಿಳಿಯ ಸೀರೆ ಉಡಿಸಿ ಹೂವು, ದಾಸವಾಳ ಮತ್ತು ನೈವೇದ್ಯ ಹಸುವಿನ ತುಪ್ಪ ಬಂದಿದ್ದರಿಂದ ನಾವು ಬಾಳೆಹಣ್ಣು ಅಂದರೆ ಹಣ್ಣು ತುಪ್ಪ ನೈವೇದ್ಯವನ್ನು ಮಾಡ್ಕೊಂಡು ಹೋಗಿ ದೇವರಿಗೆ ಅರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ಪೂಜೆ ಮಾಡಿಕೊಂಡು ಬೇಡಿಕೊಂಡು ಮನೆಗೆ ಹಿಂತಿರುಗಿದ್ವಿ. 2ನೇ ದಿನ ಬ್ರಹ್ಮಚಾರಿಣಿ ಅಲಂಕಾರನ ಮನೆಯಲ್ಲಿ ಮಾಡಿ ದೇವರನಿಗೆ ಪೂಜೆ ನಡೆಸಿ ದೇವಸ್ಥಾನಕ್ಕೆ ಹೋದ್ವು. ಅವತ್ತು ಬಣ್ಣ ಕೆಂಪು ಆದ ಕಾರಣ ದೇವರಿಗೆ ಕೆಂಪು ಸೀರೆ ಉಡಿಸಿ ಹೂವು, ಹಳದಿ, ಸೇವಂತಿಗೆಯನ್ನು ಹಾಕಿ ನೈವೇದ್ಯ ಬೆಲ್ಲ ಬಂದಿದ್ದರಿಂದ ದೇವರಿಗೆ ಬೆಲ್ಲದನ್ನವನ್ನು ಅರ್ಪಿಸಿ ಮತ್ತೆ ಯಥಾ ರೀತಿ ಪೂಜೆಯನ್ನು ಮುಗಿಸಿಕೊಂಡು ಎಲ್ಲರೂ ಮನೆಗೆ ಹಿಂತಿರುಗಿದೆವು. 3ನೇ ದಿನದ ಹೂವನ್ನೆಲ್ಲ ಸಿದ್ಧ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೋಗುವಾಗ ನನ್ನ ಮಗನನ್ನು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಕರೆದಾಗ ಅವನು ಏನಂತ ಹೇಳ್ದ ಗೊತ್ತಾ? ಹೇಗೋ ಜೋಳ ತಿಂದವನ್ನ ಸಮಾಧಾನ ಮಾಡಿ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಈ ರೀತಿ ರೆಡಿ ಮಾಡಿಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದಿದ್ಲು. ಅವಳನ್ನು ಕೂಡ ಇವತ್ತು ನೀಲಿ ಇದ್ದ ಕಾರಣ ಬಣ್ಣ ಅವಳಿಗೂ ಕೂಡ ನೀಲಿ ಬಟ್ಟೆಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ. ಅವತ್ತಿನ ದಿನ ಮನೆಯಲ್ಲೂ ಕೂಡ ದೇವಿಗೆ ನೀಲಿ ವಸ್ತ್ರವನ್ನು ಹಾಕಿ ಮುಖವಾಡವನ್ನೆಲ್ಲನೂ ಇಟ್ಟು ಆ ದೇವಿಗೆ ಅಲಂಕಾರವನ್ನೆಲ್ಲ ಮಾಡಿ ಹೂವು ಎಲ್ಲವನ್ನು ಅರ್ಪಿಸಿ ದೇವರಿಗೆ ಪೂಜೆಯನ್ನು ಮಾಡಿದೆವು. ಮತ್ತು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನೈವೇದ್ಯ ಕೂಡ ಸಿದ್ಧ ಮಾಡ್ಕೋಬೇಕಿತ್ತು. ಇವತ್ತು ಪಾಯಸ ಇದ್ದಿದ್ದ ಕಾರಣ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾಗಿದ್ಮೇಲೆ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿಟ್ಟಂತಹ ಸಬ್ಬಕ್ಕಿಯನ್ನು ಕೂಡ ಅದರೊಳಗೆ ಸೇರಿಸಿ ಬೇಯುವ ತನಕ ಕುದಿಸಬೇಕು. ಆಮೇಲೆ ಅದ್ರ ಜೊತೆಗೆ ಸಕ್ಕರೆ ಕೂಡ ಹಾಕಿ ಒಟ್ಟಿಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದಕ್ಕೆ ಸಿಹಿ ಹಿಡಿಯುತ್ತೆ ಅಂತ ಹೇಳಿ ಸಕ್ಕರೆ ಕೂಡ ಅದರೊಳಗಡೆಗೆ ಮಿಕ್ಸ್ ಮಾಡಿಕೊಂಡು ಸುಮಾರು ಹೊತ್ತು ಬೇಯಿಸಿ ಅದು ಈ ರೀತಿ ಕುದಿ ಬಂದ ಮೇಲೆ ಒಂದು ಕುದಿ ಬಂದ ಮೇಲೆ ಈ ಥರ ಬಣ್ಣ ಚೇಂಜ್ ಆಗುತ್ತೆ. ಆಗ ಸ್ವಲ್ಪ ಅದಕ್ಕೆ ಹಾಲನ್ನು ಸೇರಿಸಿ ಮಾಮೂಲಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ತಿರುಗಿಸ್ಬೇಕು. ಆಗ ಅದು ಒಂದು ಕುದಿ ಬರೋವರೆಗೂ ನೋಡಿ ಎಷ್ಟು ಬೇಕಷ್ಟು ಹಾಲನ್ನು ನಿಧಾನವಾಗಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ಪಾಯಸ ರೆಡಿ ಆಯಿತು. ಅದನ್ನು ದೇವರಿಗೆ ನೈವೇದ್ಯ ಹಾಕೋದಕ್ಕೆ ಅಂತೇಳ್ಬಿಟ್ಟು ಬಟ್ಲಿಗೆ ಹಾಕ್ಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲರೂ ಮನೇಲಿರೋರೆಲ್ಲರೂ ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿದಕ್ಕೆ ನಮ್ಮಪ್ಪನೂ ಪೂಜೆ ಮುಗಿಸಾದ್ಮೇಲೆ ನನ್ನ ಮಗ ಕೂಡ ಅದಕ್ಕೆ ಪೂಜೆ ಮಾಡಿ ನನ್ನ ಮಗಳು ಕೂಡ ಮಾಡಿದ್ಲು. ಆನಂತರ ನನ್ನ ಅಮ್ಮ ಎಲ್ಲರೂ ಸಹ ದೇವರಿಗೆ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದರೆ ನಾವು ಸೀರೆ ನೆರಿಗೆ ಎಲ್ಲ ಮಾಡಿಕೊಂಡು ನೀಲಿ ಇದ್ದ ಕಾರಣ ನೀಲಿ ಸೀರೆ ತೊಗೊಂಡಿದ್ವಿ. ದೇವರಿಗೆ ನೀಲಿ ಸೀರೆಯನ್ನು ಉಡ್ಸೋಣ ಅಂತ ಹೇಳಿಬಿಟ್ಟು ನೆರಿಗೆ ಮಾಡ್ಕೊಂಡು ತಿಂದೆ. ಆಮೇಲೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಅಂತೇಳ್ಬಿಟ್ಟು ಒಡವೆಗಳನ್ನೆಲ್ಲ ಹಾಕಿ ದೇವರ ಅಲಂಕಾರ ಕೂಡ ಮಾಡಿದೆ. ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಆದಮೇಲೆ ನಮ್ಮ ದೇವರು ಈ ರೀತಿ ಕಾಣಿಸ್ತಿತ್ತು. ಮೊದಲು ದೀಪಕ್ಕೆ ಪೂಜೆ ಮಾಡಿ ದೇವರಿಗೆ ಕೂಡ ಈ ರೀತಿ ಪೂಜೆಯನ್ನು ಸಲ್ಲಿಸಿದ್ವಿ. ಅಲ್ಲಿ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ನೋಡಿದಾಗ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅಂತ. ದೇವರು ಈ ರೀತಿ ಕಾಣಿಸ್ತಿತ್ತು. ಮತ್ತು ದೇವಸ್ಥಾನದಲ್ಲಿದ್ದವರೆಲ್ಲ ಪೂಜೆ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಎಲ್ಲರೂ ಒಬ್ಬೊಬ್ಬರಾಗಿ ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಮಾಡಿ ಚಂದ್ರಘಂಟ ರೂಪವನ್ನು ತುಂಬಿಕೊಂಡು ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಅಂತ ದೇವಿನ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಮುಗಿಸಿ ಮನೆಗೆ ಹೋಗೋಣ ಅಂತೆಲ್ಲ ಹಿಂತಿರುಗಿದ್ವಿ.